ಸ್ನೇಹಿತರೆ, ಬಿರಿಯಾನಿ ಎಲ್ಲಾದರೂ 70 ರೂಪಾಯಿಗೆ ನೀವೆಲ್ಲರೂ ನೋಡಿದ್ದೀರಾ? ಕುಷ್ಕ ಅಷ್ಟು 40 ರೂಪಾಯಿ ಕುಷ್ಕ, ಕಬಾಬು ಕುಷ್ಕ ಎರಡು ಸೇರಿ 80 ರೂಪಾಯಿಗೆ ಎಲ್ಲಾದರೂ ನೋಡಿದ್ದೀರಾ, ತಿಂದಿದ್ದೀರಾ, ಊಟ ಮಾಡಿದ್ದೀರಾ ಅಂದರೆ ಅದು ನಮ್ಮ ಬಸವೇಶ್ವರ ನಗರದಲ್ಲಿ ಮಾತ್ರ. ಅದೆಲ್ಲಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಅಗ್ರಹಾರ ದಾಸರಳ್ಳಿ ನಿಯರ್ ಹತ್ರ ಇರೋ 4th ಬ್ಲಾಕ್ 8 ಮೇನ್ ರೋಡಲ್ಲಿ. ಅದು ನಿಮ್ಗೆ ಅಡ್ರೆಸ್ ಕೂಡ ನಾನು ಲಿಂಕಲ್ಲಿ ಹಾಕಿರ್ತೀನಿ. ಸರ್ ನಮಸ್ತೆ. ಹೇಳಿ ಸರ್. ಸರ್ ನಿಮ್ಮದು ಯಾವ ಊರು ಸರ್? ನಿಮ್ಮ ಹೆಸರೇನು? ನಮ್ಮದು ತಮಿಳ್ನಾಡು. ಇಲ್ಲಿ ಬಂದು 11 ವರ್ಷ ಆಯಿತು. ಕನ್ನಡ ಕಲ್ತ್ಕೊಂಡ್ಬಿಟ್ಟಿದ್ದೀರಾ? ಹೌದು. ಚೆನ್ನಾಗಿ ಮಾತಾಡ್ತೀರಾ ಕನ್ನಡ? ಇಲ್ಲಿ ಅಂಗಡಿ ಓಪನ್ ಮಾಡಿ 11 ವರ್ಷ ಆಯಿತಾ? 12 ವರ್ಷ ಆಯಿತು. 12 ವರ್ಷ. ಬ್ಯಾಂಗ್ಳೂರು ಬಂದು ಇಲ್ಲಿ ಬಂದು 3 ವರ್ಷ ಆಯಿತು ಅಂಗಡಿ ತಗೊಂಡೆ. ಅಂಗಡಿ ಓಪನ್ ಮಾಡಿ 3 ವರ್ಷ ಆಯಿತಾ? ಮೊದಲು ಏನು ಮಾಡ್ತಾಯಿದ್ರಿ? ಮತ್ತೆ ಸ್ಯಾಟರ್ಡೇ ಹತ್ರ ಬಿರಿಯಾನಿ ಮಾಡ್ಕೊಂಡಿದ್ವಿ. ಈಗ ಬಂದು 3 ವರ್ಷ ಆಯಿತು ಲಾಕ್ಡೌನ್ ಆಮೇಲೆ. ಸ್ಯಾಟರ್ಡೇನಲ್ಲಿ ಏನು ಬಿಸ್ನೆಸ್ ಇಲ್ಲ, ಅದಕ್ಕೆ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಪರವಾಗಿಲ್ಲ. ಸ್ಯಾಟಲೈಟಲ್ಲೂ ಕೂಡ ಒಳ್ಳೆ ಬಿಸ್ನೆಸ್ ನಡೀತಿದೆ, ಪರವಾಗಿ ಅಷ್ಟು ಬಿಸ್ನೆಸ್ ಅಲ್ಲಿ ಕ್ಲೋಸ್ ಆಗಿತ್ತು. ಲಾಕ್ಡೌನ್ ಟೈಮು ಕ್ಲೋಸ್ ಮಾಡಿದೆ. ಇವತ್ತು ಇಲ್ಲಿ ಪರವಾಗಿಲ್ಲ, ಇಲ್ಲಿ ಪರವಾಗಿಲ್ಲ ನಡೀತಾ ಇದೆ. ಇಲ್ಲೆಲ್ಲ ಏನೇನು ಐಟಮ್ ಇದೆ ಹೇಳಿ ಸರ್? ಕುಷ್ಕ, ಬಿರಿಯಾನಿ, ಕಬಾಬು, ಗ್ರೀನ್ ಕಬಾಬು, ಲೆಗ್ ಪೀಸು, ಲಿವರು ಎಲ್ಲ ಚೀಪ್ ಆ್ಯಂಡ್ ಬೆಸ್ಟು. ಎಲ್ಲ ಇಲ್ಲಿ ಕೆಲಸ ಮಾಡೋರು, ಲೇಬರ್ಸು, ಗಾರೆ ಕೆಲಸವರು, ಪೈಂಟ್ರು, ಅವರು ರೇಟ್ ಕಡಿಮೆ ಇದೆ, ಬಂದು ತಿನ್ಕೊಂಡು ಹೋಗ್ತಾರೆ. ಪರವಾಗಿಲ್ಲ ಸರ್. ಎಲ್ಲ ಏನೇನು ರೇಟ್ ಆಗಿದೆ ಸ್ವಲ್ಪ ಹೇಳಿ ಸರ್. ಅಲ್ಲಿ ನೋಡಿ ಸರ್, ನೋಡಿ ಇಲ್ಲಿ ಹಾಕಿದ್ದೀರಾ ನೋಡಿ. 100 ಗ್ರಾಮ್ 40 ರೂಪೀಸ್ ಕಬಾಬು, 150 ಗ್ರಾಮು 60 ರೂಪೀಸು ಸರ್ ಅದು. ಹೌದು. 200 ಗ್ರಾಮ್ 80 ರೂಪೀಸು, 250 ಗ್ರಾಮು 90 ರೂಪೀಸು, 500 ಗ್ರಾಮು 180 ರೂಪೀಸು, 1 kg 360 ರೂಪೀಸು. ಚಿಕನ್ ಬಿರಿಯಾನಿ 70 ರೂಪೀಸೆ, 70 ರೂಪೀಸೆ. ಕುಷ್ಕ 40. ಓ ಸೂಪರ್ ಸರ್, ನಿಜವಾಗ್ಲು ನೋಡಿ ಸ್ನೇಹಿತರೆ. ಬಿರಿಯಾನಿ 70 ರೂಪೀಸ್, 40 ರೂಪೀಸ್ ಕುಷ್ಕ ಪ್ಲಸ್ ಕಬಾಬ್ 80 ರೂಪೀಸ್ ಅಂತಂದರೆ ಎಲ್ಲೂ ಕೂಡ ಅಷ್ಟು ಈಗೆಲ್ಲ ಇರೋ ಚಿಕನ್ ರೇಟಲ್ಲಿ ಇಷ್ಟು ಕಮ್ಮಿ ಬೆಲೆಗೆ ಎಲ್ಲೂ ಕೊಡಲ್ಲ ಅಂದ್ಕೊಂಡಿದ್ದೀನಿ. ನೋಡಿ ಅವ್ರನ್ನೇ ಇನ್ನೊಂದ್ಸಲ ಕೇಳೋಣ. ಸರ್ ಬೇರೆ ಇನ್ನೇನು ಹೇಳ್ತೀರಾ ಸರ್ ನಿಮ್ಮ ಹೋಟ್ಲ್ ಬಗ್ಗೆ? ಬೇರೆ ಏನು ಹೇಳ್ತೀವಿ, ಒಳ್ಳೆ ಐಟಮ್ ಹಾಕ್ತೀವಿ. ಒಳ್ಳೆ ಬಿರಿಯಾನಿ, ಒಳ್ಳೆ ಅಕ್ಕಿ, ಒಳ್ಳೆ ಮಾಂಸ. ಆ ಥರ ಮಾಂಸ ಎಲ್ಲ ಹಾಕೋದಲ್ಲ, ಒಳ್ಳೆ ಮಾಂಸ ಹಾಕ್ತೀವಿ. ಒಳ್ಳೆ ಮಾಂಸ, ಒಳ್ಳೆ ಟೇಸ್ಟ್ ಕೊಟ್ಟಿದ್ದೀರಾ? ಟೇಸ್ಟ್ ಕೊಡ್ತೀವಿ, ತಮಿಳ್ನಾಡು ಟೇಸ್ಟ್ ಕೊಡ್ತೀವಿ. ಆಂಬೂರ್ ಬಿರಿಯಾನಿ ನಮ್ಮದು. ಆಂಬೂರ್ ಬಿರಿಯಾನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಆ ಥರ ಈ ಥರ ಬಿರಿಯಾನಿ ಕೊಡೋದಲ್ಲ. ಒಳ್ಳೆ ಬಿರಿಯಾನಿ ಜನ ಬರ್ತಾರೆ. 11 ಗಂಟೆ ರೆಡಿ ಆಗುತ್ತೆ, 3 ಗಂಟೆಗೆ 3:15 ಕ್ಲೋಸ್ ಆಗಿಬಿಡುತ್ತೆ. ಮತ್ತೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಕಬಾಬು, ಲೆಗ್ ಪೀಸು, ಲಿವರ್. ಅಂದರೆ 3 ಗಂಟೆಗೆ ಕ್ಲೋಸ್ ಇರುತ್ತೆ, ಸ್ವಲ್ಪ ಬ್ರೇಕ್ ತಗೊಂಡು 6 ಗಂಟೆ ಕಬಾಬು, 3-4 ಗಂಟೆ ಈವ್ನಿಂಗ್ 6 ಗಂಟೆ. ಮತ್ತೆ ಏನೇನು ಎಗ್ ರೈಸ್ ಸ್ಟಾರ್ಟ್ ಆಗುತ್ತೆ. ಎಗ್ ರೈಸು, ನೂಡಲ್ಸ್ ಅವೆಲ್ಲ ಮಾಡ್ತೀರಾ? ಎಗ್ ರೈಸ್ ನೂಡಲ್ಸ್ ಇಲ್ಲ, ಬರೀ ಆಂಬೂರ್ ಬಿರಿಯಾನಿ, ಕುಷ್ಕ ಬಿರಿಯಾನಿ, ಕಬಾಬು. ಅದೇನೋ ಹೇಳಿದ್ರಲ್ಲ ಮಸಾಲ, ಏನೋ ಹೇಳಿದ್ರಿ ಇನ್ನೊಂದು ಮಿರ್ಚಿ ಮಸಾಲ. ಆಂಬೂರ್ ಬಿರಿಯಾನಿ ಸ್ಟೈಲು. ಅಂಗಡಿ ಹೆಸರು ಅರೇಬಿಯನ್ ಕಬಾಬ್ ಸೆಂಟರ್ ಬಿರಿಯಾನಿ. ಓಕೆ. ಅರೇಬಿಯನ್ ಕಬಾಬ್ ಸೆಂಟರ್. ಇದು ಬೇರೆ ಎಷ್ಟು ಜನ ಹುಡುಗರು ಕೆಲಸ ಮಾಡ್ತಾರೆ ಇಲ್ಲಿ? ಇಬ್ಬರೇ ಮಗನಾ? ಪರವಾಗಿಲ್ಲ. ಹಾಗಾದ್ರೆ ಇವರು ನಿಮ್ಮ ಮಿಸ್ಸಸ್ ಎಲ್ಲ ಮನೇನಾ? ನಮ್ಮ ಮಿಸ್ಸಸ್ ಬೆಳಗ್ಗೆ ಬಂದು ಸ್ವಲ್ಪ ಟೈಮ್ ಹೆಲ್ಪ್ ಮಾಡಿ ಹೋಗ್ತಾರೆ, ಆಮೇಲೆ ಹೋಗ್ಬಿಡ್ತಾರೆ. ಹಾಂ. ಬೇರೆ ಇನ್ನೊಂದು ನಿಮ್ಮ ಹೋಟೆಲ್ಲಿ ಬೇರೆ ಇನ್ನು ಈಗ ಯಾವ ಮಸಾಲೆ ಎಲ್ಲ ಹಾಕ್ತೀರಾ ಅಂದರೆ? ಹ್ಯಾಂಡ್ ಮಸಾಲ ಓನ್ ರೆಡಿ ಮಾಡೋದು, ಕೈನಲ್ಲೇ ಒಂದು ರೆಡಿ ಮಾಡೋದು. ಹೌದು. ಮನೇಲೆಲ್ಲ ಸ್ವಲ್ಪ ಏನಾದ್ರು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀರಾ? ಇಲ್ಲಿ ಬಂದು ಬಿರಿಯಾನಿ ಮಾಡೋದು. ಒಳ್ಳೆ ಆಫರ್ ಸರ್. ಕೆಲವರೆಲ್ಲ ಕೆಮಿಕಲ್ ಎಲ್ಲ ಹಾಕ್ತಾರೆ, ಏನೇನು ಆ ಥರ ಪ್ಯಾಕೆಟ್ ಮಸಾಲ ಅದೆಲ್ಲ ಹಾಕೋದಲ್ಲ. ಏನಿದ್ರೂ ಕೈ ಮಸಾಲಾನೆ, ಗರಂ ಮಸಾಲನೂ ಕೈನಲ್ಲಿ ಮಾಡೋದು, ಚಿಲ್ಲಿ ಪೌಡ್ರನ್ನು ರುಬ್ಕೊಂಡೇ ಬರೋದು. ಓಕೆ. ಎಲ್ಲ ಹಂಗೆ. ತುಂಬ ಥ್ಯಾಂಕ್ಸ್ ಸರ್, ನಿಜವಾಗ್ಲು. ಮಾತ್ರ ಇದು ಕಬಾಬು ಆಗಲಿ ಇನ್ನೊಂದಾಗಲಿ ಅದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಸರ್. ಏನ್ರಿ? ಕಬಾಬ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ಕಬಾಬು ನಮ್ಮ ಮಸಾಲ ಅದೇನು ಹಂಗೆ ಹ್ಯಾಂಡ್ ಮಾಡಿ ಮಸಾಲ. ಏರಿಯಾದಲ್ಲಿ ಎಲ್ಲಿ ಟೇಸ್ಟು ನಮ್ಮದು ಕಬಾಬ್ ಸಿಕ್ಕೋದಿಲ್ಲ. ಎಷ್ಟು ಕಡಿಮೆ ಅಂದರೆ ಒಂದು 40 kg ಹೋಗುತ್ತೆ ಕಬಾಬು. 30 40 kg ಹೋಗುತ್ತೆ. ಭಾನುವಾರ 45 kg ಹೋಗುತ್ತೆ. ಒಳ್ಳೆ ಟೇಸ್ಟ್ ಕೊಡ್ತೀವಿ. ಕಬಾಬ್ ಜೊತೆಗೆ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಸರ್. ಪರವಾಗಿಲ್ಲ. ಈರುಳ್ಳಿ, ಲೆಮನ್ನು ಮತ್ತು ಈಗ ಶಾಪ್ ರೆಂಟ್ ಆಗಲಿ ಅದೆಲ್ಲ ಕಳೆದು, ಶಾಪ್ ಬಾಡಿಗೆ ರೆಂಟು 20,000 ಅದು ಬಾಡಿಗೆ ಎಲ್ಲ ಕಳೆದು ಪರವಾಗಿಲ್ಲ, ವರ್ಕೌಟ್ ಆಗುತ್ತೆ. ಅಲ್ಲ ಆದರೂ ಕೂಡ ನಮ್ಮ ಕಸ್ಟಮರ್ಗೆಲ್ಲ ಇಷ್ಟೊಂದು ಆಫರ್ ಕೊಡ್ತಾ ಇದ್ದಾರೆ 70 ರೂಪೀಸ್ಗೆ. ಬೇರೆ ಕಡೆ ಎಲ್ಲ 100 ರೂಪೀಸ್ ಇರುತ್ತೆ. ಹುಡ್ಕೊಂಡು ಬರ್ತಾರೆ. ಸೂಪರ್ ಸರ್. ಹಾಗಾದರೆ ಹಲೋ ಸ್ನೇಹಿತರೆ, ಬನ್ನಿ ಕಸ್ಟಮರ್ ಹತ್ರ, ಅವ್ರ ಹತ್ರನೇ ಒಂದು ಏನಾದ್ರು ಕೇಳೋಣ. ಹಾಯ್ ಬಾಯ್, ನಮಸ್ತೆ. ಬಿರಿಯಾನಿ ಬಾಯ್ ಫೀಡ್ಬ್ಯಾಕ್ बहुत अच्छा. हाँ, बिरयानी कबाब दूसरा आइटम. हाँ, बहुत अच्छा. 70 रुपीस ಒಳ್ಳೆ ಆಫರ್. 70 रुपीस का अच्छा ऑफर ला. बहुत ऑफर. नाम भाई? नाम क्या नाम? इल्विस. मेरा नाम इल्विस.
हाँ यूर होटल फीडबैक होटल फीडबैक मेनू क्या दिखता है और मैं यहाँ पे हाँ रोज हाँ। रेगुलर कस्टमर हूँ। रेगुलर कस्टमर है हाँ हाँ बहुत अच्छा क्वालिटी मिलता है यहाँ पे। बहुत बहुत अच्छा क्वालिटी हाँ बहुत अच्छा है। 70 रुपीज़ ऑफर किया बहुत बहुत अच्छा हाँ 70 रुपीज़ में मिलता है यहाँ पे। हाँ 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 कबाब कबाब है हाँ, कबाब भी बहुत अच्छा है। कबाब है बहुत अच्छा है बहुत अच्छा फुल टेस्टी है बहुत टेस्टी। टेस्टी ओके कबाब है बिरयानी कुछ फुल टेस्टी है टेस्ಟಿ ಓಕೆ ಥ್ಯಾಂಕ್ ಯು ಬಾಯ್ ಸರ್ ಬೇರೆ ಬೇರೆ ಬ್ರಾಂಚ್ ಕಡೆ ಎಲ್ಲರೂ ಏನು ಬೇರೆ ಏನು ಬ್ರಾಂಚ್ ಇಲ್ವಾ ಬ್ರಾಂಚ್ ಏನಿಲ್ಲ ಇದೊಂದೇ ಬ್ರಾಂಚು ಇತ್ತು ಹಾ. ಕೆಲಸ ಅವರು ಯಾರು ಇಲ್ಲ ಅಂದ್ರೆ ಖಾಲಿ ಮಾಡಿಬಿಟ್ಟೆ ಹಾ. ಇದು ಒಂದೇ ಇರೋದು ಇದೊಂದೇ ಇರೋದು ಈಗ ಕೆಲಸಕ್ಕೋಸ್ಕರ ಒಂದು 2 ಹೋಟ್ಲ್ ಇತ್ತು ಖಾಲಿ ಮಾಡಿಬಿಟ್ಟೆ ಹಾ. ಅಲ್ಲಿನೂ 70 ರೂಪಾಯಿ ಬಿರಿಯಾನಿ 40 ರೂಪಾಯಿ ಕುಸ್ಕ ಹಾಂ ಎಲ್ಲ ಚೀಪ್ ಅಂಡ್ ಬೆಸ್ಟ್ ಅಲ್ಲಿನೂ ಮಾಡಿದ್ದು ಅಲ್ಲಿ ಚೆನ್ನಾಗಿ ಓಡ್ತಿರ್ಲಿಲ್ವಾ ಏನು ಅಂತ ಜನ ಇತ್ತು ಜನ ಇತ್ತು ಕೆಲಸ ಮಾಡೋರು ಯಾರು ಇಲ್ಲ ಓ ಹುಡುಗರು ಬರಲಿಲ್ಲ ಹುಡುಗರು ಯಾರು ಇಲ್ಲ ಅಲ್ಲ ಅಂತ ಈ ಥರ ಖಾಲಿ ಮಾಡ್ಬಿಟ್ಟೆ. ಹಿಂದಿಯವ್ರು ಯಾರು ಸಿಗ್ಲಿಲ್ವಾ ಹುಡುಗರು ನಿಮಗೆ ಇಲ್ಲ ಅದು ಲಾಕ್ಡೌನ್ ಟೈಮ್ನಲ್ಲಿ ಲಾಕ್ಡೌನ್ ಕೊರೋನಾ ಟೈಮ್ ಬಿಡಿಯೋದು ಕೊರೋನಾ ಟೈಮ್ನಲ್ಲಿ ಯಾರು ಕೆಲಸವ್ರು ಇಲ್ಲ ಅಂತ ಖಾಲಿ ಎಲ್ಲ ಮಾಡಿ ಊರಿಗೆ ಹೋಗ್ಬಿಟ್ಟಿದ್ರು ಅನ್ಸುತ್ತೆ. ಎಲ್ಲ ಒಂದು 3-4 ರೂಪಾಯಿ ಲಾಸ್ ಆಯಿತು ಅದಕ್ಕೋಸ್ಕರ ಇದು ಒಂದೇ ಸಾಕು ಇದರಲ್ಲಿ ಜೀವನ ಮಾಡಲೆ ಅಂತ ಬಿಟ್ಬಿಟ್ಟೆ ಅದಲ್ಲ ಹಾಂ ಅದು ಬಿಟ್ಟರೆ ಬೇರೆ ಇನ್ನೇನು ಸರ್ ನಿಮ್ಮ ಬಿರಿಯಾನಿ ಕಬಾಬ್ ಬಗ್ಗೆ ಇನ್ನೇನು ಫೀಡ್ಬ್ಯಾಕ್ ಹೇಳ್ತೀರಾ ಬಿರಿಯಾನಿ ಚೆನ್ನಾಗಿದೆಯಾ ಕಬಾಬು ಒಳ್ಳೆ ಕಬಾಬು ಹಾಂ. ಲೆಗ್ ಪೀಸು ಎಲ್ಲ ಚಿನ್ನೌಟು ಹಾಂ ಚಿನ್ನೌಟ್ ಚಿನ್ನೌಟೆ ಕಬಾಬು ಓ ಚಿನ್ನೌಟೆ ಚಿನ್ನೌಟ್ ಕಬಾಬು ಹಾಂ ಚೀಪ್ ಆ್ಯಂಡ್ ಬೆಸ್ಟು ಇನ್ನೊಂದು ನೀಟಾಗಿ ಕೊಡ್ತೀವಿ ಹಾಂ ಹಾಂ ಅದರಲ್ಲಿ ಏನೂ ಇದಿಲ್ಲ ಕ್ಲೀನಾಗಿ ಕೊಡ್ತೀವಿ ಸೂಪರ್ ನೀಟ್ನೆಸ್ ಇರುತ್ತೆ ರೇಟು ಕಡಿಮೆ ಹಾಂ ಅಗ್ಗಿನೂ ಇರಲಿ ಬುಲ್ಲೆಟ್ಟು ಯಾವುದು ಭಾನುವಾರ ಮಾತ್ರ ಬಾಸ್ಮತಿ ರೈಸು ಈ ಥರ ಮಾಡ್ತೀವಿ ಹಾಂ ಹಾಂ ಮಿಕ್ಕ ಟೈಮು ಬುಲ್ಲೆಟ್ಟು ಕೇಸರ್ ಕಲ್ಲಿ ಈ ಥರ ಒಳ್ಳೆ ರೈಸು 80 ರೂಪಾಯಿ ರೈಸು ಕೆ ಜಿ ಓಕೆ 80 ರೂಪಾಯಾ 80 ರೂಪಾಯಿ ರೈಸು ಓ 80 ರೂಪಾಯಿ ರೈಸ್ ಅಂದರೆ ಅದು ನೀವು ಇಲ್ಲಿ ಹಾಕಿ ಮಾಡೋದು ಸ್ವಲ್ಪ ಕಷ್ಟ ಇದೆ 70 ರೂಪಾಯಿ ಬಿರಿಯಾನಿ ಕೊಟ್ಟು ತುಂಬ ರಿಸ್ಕ್ ತಗೋತಿದ್ದೀರಾ ಒಟ್ಟಲ್ಲಿ ಪರವಾಗಿಲ್ಲ ಒಳ್ಳೆ ವ್ಯಾಪಾರ ಆದರೆ ಓಕೆ ಸರ್ ಒಳ್ಳೆ ವ್ಯಾಪಾರ ಆಗುತ್ತೆ ಬಿಸ್ನೆಸ್ ಆದರೆ ಹುಡ್ಕೊಂಡು ಬರ್ತಾರೆ ಪಾಪ ಜನನು ಹಾಂ ರೇಟು ಕಡಿಮೆ ಇರ್ತದೆ ತಿನ್ನಕ್ಕೆ ಚೆನ್ನಾಗಿರ್ತದೆ ಅಂತ ಹುಡ್ಕೊಂಡು ಬರ್ತಾರೆ ಹಾಂ ಹಾಂ 11 ಗಂಟೆಗೆ ರೆಡಿ ಆಗುತ್ತೆ ಹಾಂ. 2-3 ಗಂಟೆಗೆ ಖಾಲಿ ಆಗುತ್ತೆ ನಿಮ್ಮ ಮಗ ಇಲ್ಲಿ ಕೆಲಸ ಮಾಡ್ಕೊಂಡು ಯಾವ ಗಿರ್ಮೆಂಟ್ ಓದ್ತಾವ್ರ ಏನು ಸ್ಕೂಲ್ ಹೋಗ್ತಾರೆ ಸ್ಕೂಲ್ಗೆ ಹೋಗ್ತಾರೆ ಹಾಂ ಯಾವ ಸ್ಕೂಲ್ ಸರ್? ಬೆಳಗಿಂದ ಇವತ್ತು ಸ್ಕೂಲ್ ರಜಾ ಇಲ್ಲ ಹಾಂ. ನಮ್ಮ ಜೊತೆಗೆ ಬರ್ತಾರೆ ಹಾಂ ನಿಮಗೂ ಸ್ವಲ್ಪ ಹೆಲ್ಪ್ ಮಾಡಿ ಆಮೇಲೆ 5 ಗಂಟೆ ಟ್ಯೂಷನ್ ಗೀಷನ್ ಹೋಗ್ತಾರಾ ಕೋಚಿಂಗ್ ಕ್ಲಾಸ್ ಹಾಂ ಕೋಚಿಂಗ್ ಕ್ಲಾಸ್ ಹೋಗ್ತಾರೆ ಓಕೆ ಓಕೆ 6 ಗಂಟೆಗೆ ಮೇಲೆ ಹಾಂ ಹಾಂ ಅದು ಮುಗೀತು ನೈಟ್ ಮನೆಗೆ ಬಂದ್ಬಿಡ್ತಾರೆ ನಾನು ಹೋಗ್ಬಿಡ್ತೀವಿ 10 ಗಂಟೆಗೆ ಓಕೆ ಓಕೆ ಬೆಳಗ್ಗೆ ನಮ್ಮ ಜೊತೆಗೆ 7 ಗಂಟೆಗೆ ಬಂದ್ಬಿಡ್ತಾರೆ ನಮಗೆ ಓ ಎರಗಡೆ ಬಂದು ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಪರವಾಗಿಲ್ಲ ಸರ್ ನಿಜವಾಗ್ಲೂ ನಿಮ್ಮ ಫ್ಯಾಮಿಲಿ ಮಾತ್ರ ಮಾಡ್ಕೊಂಡು ಒಟ್ಟು ಮಾಡ್ತಾ ಇದ್ದೀರಾ ಫ್ಯಾಮಿಲಿ ತುಂಬ ನಿಜವಾಗ್ಲೂ ಒಳ್ಳೆ ಆಫರ್ ಮಾತ್ರ ಒಳ್ಳೆ ಇದು ನಿಜವಾಗ್ಲೂ ಸೇವೆ ಮಾಡ್ತಾ ಇದ್ದಾರೆ ಕಸ್ಟಮರ್ಗೆ ನಿಜವಾಗ್ಲೂ ಅದೊಂಥರ ನಿಜವಾಗ್ಲೂ ಏನೋ ಒಂಥರ ಕಸ್ಟಮರ್ ಹುಡ್ಕೊಂಬರ್ತಾರೆ ಮಾತ್ರ ಇದು 70 ರುಪೀಸ್ ಬಿರಿಯಾನಿ ಅಂದರೆ ಎಲ್ಲೂ ಸಿಗಲ್ಲ ಅದು ಹುಡ್ಕೊಂಬರ್ತಾರೆ ಮಾತ್ರ ಅದು ಬಿಡಿಸಿ ನೋಡಿ ಸರ್ ಒಂದು ಕೆ ಜಿ 360 ರುಪೀಸು ಏನೋ ಕಬಾಬ ಸರ್ ಅದು ಕಬಾಬ್ 360 1 kg ಕಬಾಬ್ 1 ಕೆ ಜಿ ಕಬಾಬು ಅರ್ಧ ಕೆಜಿ 180 ನೋಡಿ 1 ಕೆ ಜಿ ಚಿಕನ್ ನನ್ನ ಪ್ರಕಾರ ಎಷ್ಟಿರುತ್ತೆ ಸರ್ ಇಲ್ಲಿ ಚಿಕನ್ ಬೆಲೆ ಇವತ್ತು ಚಿಕನ್ ನಿಮಗೆ 240 ರೂಪಾಯಿ ಸಿಗುತ್ತೆ 240 ನೀವು ಪ್ಲಸ್ ಅದರಲ್ಲಿ ಎಷ್ಟು ಲಾಭ ತಗೋಬೇಕು ಮಸಾಲೆ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಏನೋ ಅದು ಇದು ಇವತ್ತು ಸ್ವಲ್ಪ ಲಾಸ್ ಆಗುತ್ತೆ ಹಾಂ. ರೇಟ್ ಕಡಿಮೆ ಇದ್ರೆ ಪ್ರಾಫಿಟ್ ಸಿಗುತ್ತೆ ಇವತ್ತು ಪರವಾಗಿಲ್ಲ ಸ್ವಲ್ಪ ಲಾಭ loss ಸಿಗುತ್ತೆ ತುಂಬ ಥ್ಯಾಂಕ್ಸ್ ಸರ್ ನಿಜವಾಗ್ಲೂ ಒಳ್ಳೆ ಆಫರ್ ಅಂತಾನೆ ಕೂಡ ಹೇಳ್ಬೋದು ಇಲ್ಲ, ಇದನ್ನ ಇನ್ನೊಂದು ಏನು ಗೊತ್ತಾ ದೊಡ್ಡ ಮನುಷ್ಯ ಅದು ನಾನು ನೋಡೋದಲ್ಲ ಚಿಕ್ಕ ಮನುಷ್ಯ ಅದು ಕೆಲಸವರು ಈ ಥರ ಜನಗಳಿಗೆ ನಾನು ನೋಡ್ಬಿಟ್ಟು ರೇಟ್ ಹಾಕಿದ್ದು ಓಹೋ ಈ ಥರ ಕೆಲವರೆಲ್ಲ ಹಿರಿಯರೆಲ್ಲ ಹುಡ್ಕೊಂಡ್ಬಿಡ್ತಾರೆ ಅನ್ಕೋತೀನಿ ಸ್ವಲ್ಪ ವಯಸ್ಸಾದವರೇ ಆಗಲಿ ಇಂಥ ಬಿರಿಯಾನಿ ಪಾರ್ಸಲ್ ಕೊಡಪ್ಪ 70 ರುಪೀಸ್ ಸಿಗಲ್ಲ ಅಂದ್ಕೊಳ್ತೀನಿ ಆ ಥರ ಎಲ್ಲ ಹುಡ್ಕೊಂಡ್ಬಿಡ್ತಾರೆ ಬಟ್ ನಿಮ್ಗೆ ಅಂಬೂರ್ ಬಿರಿಯಾನಿ ಬಿಟ್ಟರೆ ಬೇರೆ ಇನ್ನೇನು ಮಾಡಲ್ಲ ಸರ್ ಆಂಬೂರು ಬಿರಿಯಾನಿ ದೊಣ್ಣೆ ಬಿರಿಯಾನಿ ಮಾಡ್ತೀರಾ ಬಿರಿಯಾನಿ ಹೈದರಾಬಾದ್ ಇಲ್ಲೂ ಮಾಡ್ತೀರಾ ದೊಣ್ಣೆ ಬಿರಿಯಾನಿ ಮಾಡೋದಲ್ಲ ಇವತ್ತು ಆಂಬೂರು ಬಿರಿಯಾನಿ ಮಾತ್ರ ಆಂಬೂರ್ ಬಿರಿಯಾನಿ ಮಾಡಿದ್ರೆ ಅದೆಲ್ಲ ಮಾಡ್ತೀವಿ ಅದೆಲ್ಲ ಮಾಡ್ತೀರಾ ಒಟ್ಟಲ್ಲಿ ಕಂಟಿನ್ಯೂಸ್ ಇರುತ್ತಾ ಅಂತ ದೊಣ್ಣೆ ಬಿರಿಯಾನಿ ಆಗಲಿ ಇನ್ನೊಂದು ಇಲ್ಲ ಏನಾನ ಆರ್ಡ್ರ್ ಇದ್ರೆ ಮಾತ್ರ ಮಾಡ್ತೀವಿ ಬೇರೆ ಎಲ್ಲ ಮದುವೆಗಳು ಆರ್ಡ್ರ್ ಬಂದರೆ ಮದುವೆ ಇಲ್ಲ ಚಿಕ್ಕ ಅದೇ ಫಂಕ್ಷನ್ಗಳು ಅದೇ ಬರ್ತಡೇ ಫಂಕ್ಷನ್ ಇರ್ತವೆ ಬರ್ತಡೇ ಫಂಕ್ಷನ್ ಕೆಲವರೆಲ್ಲ ನಾನ್ ವೆಜ್ ಎಲ್ಲ ಬೇಕು ಅಂತಾರೆ ನಾನ್ ವೆಜ್ ನಾನ್ ವೆಜ್ ಏನಾನ ಚಿಕ್ಕ ಬುಕ್ಕು ಫಂಕ್ಷನ್ ಇದ್ರೆ ಮಾಡ್ಕೊಡ್ತೀವಿ ಅದು ಚಿಕ್ಕ ಫಂಕ್ಷನ್ ನಾನ್ ವೆಜ್ ಕಬಾಬ್ ಆರ್ಡರ್ ಇದ್ರೆ ಕೆಲವರೆಲ್ಲ ಕೇಳ್ತಾ ಇರ್ತಾರೆ ಕಬಾಬು ಪಾಯಸ ಹಾಂ ಬಿರಿಯಾನಿ ಹಾಂ ಮಸೂರು ಬಜ್ಜಿ ಅದೆಲ್ಲ ಅವ್ರವ್ರಿಗೆಲ್ಲ ಏನೇನೆಲ್ಲ ಆಫರ್ ಇರುತ್ತೆ ಸರ್ ಅವರೆಲ್ಲ ಏನೇನು ಫಂಕ್ಷನ್ ಮೇಲೆ ಡಿಪೆಂಡ್ ಅವ್ರ ಕ್ವಾಂಟಿಟಿ 15 ಸಾವಿರ ಕೊಟ್ಬಿಟ್ರೆ ಒಳ್ಳೆ ಕ್ವಾಂಟಿಟಿ ಒಳ್ಳೆ ಕ್ವಾಂಟಿಟಿ ಕೊಡ್ತೀರಾ ಅವು 15 ರೂಪಾಯಿ ಏನಾರ ಬರ್ತಡೇ ಆಗಲಿ ಕೆಲವೊಂದು ಫಂಕ್ಷನ್ ಹಾಂ 100 ಜನಕ್ಕೆ ಬಿರಿಯಾನಿ ಕಬಾಬು ಪಾಯಸ ಹಾಂ ಮಸೂರು ಬಜ್ಜಿ ಹಾಂ ದಾಲು ಹಾಂ ಇದು ಬದನೆಕಾಯಿ ಗೊಜ್ಜು ಬದನೆಕಾಯಿ ಗೊಜ್ಜು ಓಕೆ ಅದೆಲ್ಲ ಸೇರಿಸ್ಬಿಟ್ಟು 100 ಜನಕ್ಕೆ 15 ಸಾವಿರ ತೊಗೊಳ್ತೀವಿ ಹಾಂ ಹೆಚ್ಚು ಕಡಿಮೆ ಅಂದರೆ ಒಂದು 13 ಸಾವಿರ ಓಕೆ ಓಕೆ 12ರಿಂದ 13 ಸಾವಿರ 12ರಿಂದ 13 ಸಾವಿರ ಪರವಾಗಿಲ್ಲ ಸರ್ ಒಳ್ಳೆ ಆಫರ್ ಇದೆ ನಿಜವಾಗ್ಲೂ ಇಂಥ ನೋಡಿ ಕಷ್ಟ ದಯವಿಟ್ಟು ಫಂಕ್ಷನ್ ತೊಗೊಳ್ಗೆ ಹೋಗ್ತಾರೆ ಐಟಮು ಚೆನ್ನಾಗಿರುತ್ತೆ ರೇಟು ಕಡಿಮೆ ಇದೆ ರೀ ಹಾಂ ಇನ್ನೂ ಯಾರನ್ನ ಇದ್ರೆ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಓಕೆ ಸರ್ ಓಕೆ
ನಿಮ್ಮ ನಂಬರು ನಮ್ಗೆ ಕೊಟ್ಟಿರಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಇವ್ರ ನಂಬರು. ಬೇರೆ ಏನಾದ್ರು ಆರ್ಡ್ರ್ ಬೇಕು ಅಂದರೆ ದಯವಿಟ್ಟು ಕಾಲ್ ಮಾಡಿ ಇಂಥವ್ರಿಗೆ ಕಾಲ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಇಂಥ ಆಫರ್ ಕೂಡ ಎಲ್ಲೂ ಯಾವ ಹೋಟೆಲಲ್ಲೂ ಗ್ಯಾರಂಟಿ ಸಿಗಲ್ಲ ಅನ್ಕೋತೀನಿ. ಥ್ಯಾಂಕ್ ಯು ಸರ್. ನಮ್ಮೂರು ಬಿರಿಯಾನಿ ನೋಡಿ ಈಗ ದಮ್ ಇಳಿಸಿದ್ದಾರೆ ಅನ್ಕೋತೀನಿ. ದಮ್ಮಾಗಿದೆ ಸರ್? ಹಾಂ ಆಯಿತು, ದಮ್ಮಾಗಿದೆ, ರೆಡಿ ಫುಲ್ ರೆಡಿಯಾಗಿದೆ ಎಲ್ಲ ಬಿರಿಯಾನಿ. ನೋಡಿ ಸ್ನೇಹಿತರೆ, ಒಳ್ಳೆ ಟೇಸ್ಟ್ ಇದೆ ಅಂತೆ ನಿಜವಾಗ್ಲೂ. ನಾನು ಕೂಡ ಊಟ ಮಾಡಿದೆ, ಒಳ್ಳೆ ಟೇಸ್ಟ್ ಇದೆ ಮಾತ್ರ. ಬಟ್ ಆದರೂ ಕೂಡ ಇಂಥ ಆಫರ್ ನಿಮಗೆ 70 ರೂಪೀಸ್ಗೆ ಬಿರಿಯಾನಿ ಎಲ್ಲೂ ಕೂಡ ಸಿಗಲ್ಲ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಬಂದು ಇಂಥ ಹೋಟ್ಲು ವಿಸಿಟ್ ಮಾಡಿ, ಒಳ್ಳೆ ಆಫರ್ ಇದೆ ಇಂಥ ಹೋಟ್ಲುಗಳಲ್ಲಿ. ಇಂಥ ಹೋಟ್ಲಂತೂ ಯಾವತ್ತೂ ಮಿಸ್ ಮಾಡ್ಕೊಬೇಡಿ ದಯವಿಟ್ಟು.